ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಕೋಕಿಲ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ನೋಡಿ, ಈ ಥರ ನಮ್ಮ ಗುಲಾಬಿ ಹೂವು ನಮ್ಮ ಮನೆ ಮುಂದೆನೇ ಹಾಕ್ಕೊಂಡಿದ್ದೀವಿ ನಾವು. ಈ ಥರ ರೋಗ ಬಿದ್ದುಬಿಟ್ಟಿದೆ ಕಣ್ರಿ. ಎಷ್ಟು ನಾವು ಸುಗಂಧರಾಜ ಗಿಡಗಳಿಗೆ ಔಷಧಿ ಹೊಡಿತೀವಲ್ವ, ಸೊ ಅದನ್ನು ಹೊಡಿತಿದ್ದಾರೆ. ಈ ಗಿಡಕ್ಕೂ ಹೊಡೆದಿದ್ರು ಒಂದು 2-3 ಸತಿ. ಆದರೂ ಈ ಥರ ರೋಗ ಬಿದ್ದುಬಿಟ್ಟಿದೆ. ಗಿಡ ಚೆನ್ನಾಗಿದೆ, ಹೂವು ಮಾತ್ರ ರೋಗ ಆಗಿಬಿಟ್ಟಿದೆ. ಅದು ಏನಕ್ಕಂತಲೇ ಗೊತ್ತಾಗ್ತಿಲ್ಲ. ಇನ್ನು ನೋಡಿ, ಪರಂಗಿ ಗಿಡ ಇದೆ ಮತ್ತು ಒಂದು ನೇರಳೆಹಣ್ಣಿನ ಗಿಡ ಈಗಿನ ಒಂದು ವರ್ಷ ಆಗಿದೆ ಕಂಡ್ರೆ ನೇರಳೆಹಣ್ಣಿನ ಗಿಡ ಹುಟ್ಟಿ ಅದನ್ನು ಹಂಗೆ ಬೆಳೆಸ್ತಿದ್ದೀವಿ. ಚೆನ್ನಾಗಿರುತ್ತೆ ಮನೆ ಮುಂದೆ ಅಂತ. ಬಂದು ಇನ್ನು ಹೊರಗಡೆ ನಾವು ಅಂದರೆ ಮಂಗಳವಾರ ಚಿಕನ್ ಮಾಡಿದ್ವಲ್ಲ, ಸೊ ಗ್ಯಾಸು ಮತ್ತು ಒಲೆ ಎಲ್ಲ ಹೊರಗಡೆ ಇಟ್ಕೊಂಡಿದ್ದೆ ನಾನು. 2 ಗ್ಯಾಸು ನಮ್ಮ ಸಿಲಿಂಡ್ರ್ ಇರೋದು. ಒಂದು ಖಾಲಿಯಾಗಿತ್ತು, ಮೊನ್ನೆ ಇನ್ನೂ ತುಂಬಿಸಿರ್ಲಿಲ್ಲ. ಬುಕ್ ಮಾಡಿದ್ದೀವಿ, ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ಒಳಗಿರೋದೇ ಹೊರಗಡೆ ಇಟ್ಕೊಂಡಿದ್ದೆ. ಯಾಕಂದರೆ ನಾವು ಚಿಕನ್ ಒಳಗಡೆ ತಗೊಂಡು ಹೋಗಲ್ಲ, ಸೊ ಹಾಗಾಗಿ ಹೊರಗಡೆನೇ ಮಾಡೋದು. ಇನ್ನು ಈ ಕಡೆ ಇಲ್ಲೇ ಸೈಡಲ್ಲಿ ಇಟ್ಕೊಂಡಿದ್ದೆ ಒಲೆನ. ಇನ್ನು ಬ್ರಷ್ ಶೀಟ್ ಯಾಕೆ ಹಾಕಿದ್ಲು ಅಂತಂದರೆ, ನಮ್ಮ ಅಜ್ಜಿ ಗಾಳಿ ಬರ್ತಿತ್ತು, ಒಂದು ಸ್ವಲ್ಪ ಫುಲ್ ಗಾಳಿ ಇತ್ತು ಅವತ್ತು. ಸೊ ಹಾಗಾಗಿ ಈ ಥರ ಸೈಡಿಗೆ ಬ್ರಷ್ ಶೀಟ್ ಹಾಕಿದ್ಲು. ಇನ್ನು ರಾತ್ರಿ ಒಂದು ಸ್ವಲ್ಪ ಸಾರು ಉಳ್ದಿತ್ತಲ್ವ, ಅದು ನನಗೆ ನಾಯಿ ಗೇಟ್ ಇಲ್ಲ ನಮ್ಮದೇನೋ, ಗೇಟ್ ಮಾಡಿಸಿಲ್ಲ ನಾವು. ಮತ್ತು ನಾಯಿ ಎಲ್ಲ ಸಾರನ್ನ ಇದು ಮಾಡಿಬಿಡ್ತವೆ ಅಂತ ಈ ಥರ ಟಬ್ ಮುಚ್ಚಿದಾಳೆ ಅಜ್ಜಿ. ಮತ್ತು ಪಾತ್ರೆ, ನಾವು ತಿಂದಿರೋ ಪಾತ್ರೆ ಇದ್ವಲ್ಲ, ಅವು ಸಮೇತ ತಟ್ಟೆ ಎಲ್ಲ ಎಳ್ಕೊಂಡು ಹೋಗ್ಬಿಡ್ತಾವೆ ಕಣ್ರಿ. ನಾಯಿ ಯಾವುದೋ ಒಂದು ನಾಯಿ ಬಂದುಬಿಟ್ಟಿದೆ. ನಮ್ಮ ಏರಿಯಾದಲ್ಲಿರೋ ನಾಯಿ ಆ ಥರ ಯಾವ ಮಾಡಲ್ಲ. ಒಂದು 3-4 ಇದ್ದಾವೆ ನಮ್ಮ ಏರಿಯಾದಲ್ಲಿ. ಯಾವುದೋ ಬೇರೆದೊಂದು ನಾಯಿ ಬಂದುಬಿಟ್ಟಿದೆ, ತಟ್ಟೆ ಎಲ್ಲ ಹೊತ್ಕೊಂಡು ಹೋಗ್ಬಿಡುತ್ತೆ. ಸೊ ಹಾಗಾಗಿ ರಾತ್ರಿ ಆ ಥರ ಮಾಡಿದ್ಲು ಅಜ್ಜಿ, ಮುಚ್ಚಿಟ್ಟಿದ್ಲು. ಇನ್ನು ನಾನು ಒಳಗಡೆ ಇಟ್ಕೋಬೇಕು ಇವತ್ತು ಗ್ಯಾಸು. ಇವತ್ತು ಗುರುವಾರವಲ್ವ, ಯಾರು ತಿನ್ನಲ್ಲ ಚಿಕನ್ನು ನಮ್ಮ ಮನೆಯಲ್ಲಿ. ಇನ್ನು ಬಿಸಿ ಮಾಡಿ ಇಡ್ತೀನಿ, ತಾತ ಏನಾದರೂ ತಿಂತಾರಂಗ ಗೊತ್ತಿಲ್ಲ. ಇನ್ನು ಸಾರು ಬಿಸಿ ಮಾಡಿಬಿಟ್ಟು ಗ್ಯಾಸ್ ಎಲ್ಲ ತೊಳ್ಕೊಂಡು ಇನ್ನು ಒಳಗಡೆ ಇಟ್ಕೋಬೇಕು. ಇನ್ನು ನನ್ನ ಮಗ ಈಗ ಎದ್ಬಿಟ್ಟು ಕಕ್ಕ ಮಾಡ್ತೀನಮ್ಮ ಅಂತ ಅಂದ. ಸೊ ಹಾಗಾಗಿ ಚಡ್ಡಿ ಬಿಚ್ಚುತ್ತಿದ್ದೀನಿ. ಅವನಿಗೆ ವೀಡಿಯೋ ಮಾಡ್ತಿರೋದು ಗೊತ್ತಿಲ್ಲ, ಅವರು ಫೋನ್ ಕಡೆನೇ ತಿರುಗಿಬಿಟ್ಟು ಚಡ್ಡಿ ಬಿಚ್ಚುತ್ತಿದ್ದಾನೆ. ಅಡ್ಜಸ್ಟ್ ಮಾಡ್ಕೊಳ್ರಿ, ಇಲ್ಲಾಂದರೆ ಅವನು ಈ ಕಡೆ ನೋಡ್ತಾನೆ ಇರಲಿಲ್ಲ, ಅಲ್ಲಿಗೆ ಬರ್ತಾನೂ ಇರಲಿಲ್ಲ ನನ್ನ ಹತ್ರ ಚಡ್ಡಿ ಬಿಚ್ಚು ಅಂತ. ಅವನಿಗೆ ಗೊತ್ತಿಲ್ಲ ವೀಡಿಯೋ ಮಾಡ್ತಿರೋದು. ಈ ಕಡೆನೇ ತಿರುಗಿ ಚಡ್ಡಿ ಬಿಚ್ಚಿದ. ಅವನು ಕಕ್ಕ ಮಾಡೋಕ್ಕೆ ಹೋದ. ಇನ್ನು ನಮ್ಮ ಮಾಮ ಟೀ ಹೊರಗಡೆನೇ, ಇನ್ನು ಗ್ಯಾಸ್ ಒಳಗಡೆ ಇಟ್ಟಿರಲಿಲ್ಲಲ್ವ, ಅಜ್ಜಿ ಆಗಲೇ ಟೀ ಮಾಡಿ ಹೂವು ಬಿಡ್ಸೋಕ್ಕೆ ಹೋಗಿದ್ರು. ಅದಕ್ಕೆ ಟೀ ಬಿಸಿ ಮಾಡಿಟ್ಟಿದ್ಲ. ತಾನೇ ಹೋಗಿದ್ರು ನಮ್ಮ ಅಜ್ಜಿ. ಅದಕ್ಕೆ ನಮ್ಮ ಮಾಮ ಟೀ ಸೋಸ್ಕೊಂಡು ಕುಡಿತಿದ್ದಾರೆ. ನಾನು ಈ ಕಡೆ ಕೆಲಸ ಮಾಡ್ತಿದ್ನಲ್ವ, ಸೊ ಹಾಗಾಗಿ ಅವರೇ ಸೋಸ್ಕೊಂಡ್ರು. ಇನ್ನು ನಾನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ನೋಡ್ರಿ. ಎಲ್ಲ ಒಂಥರ ಗಜಿಬಿಜಿ ಆಗಿಬಿಟ್ಟೈತೆ ಕಣ್ರಿ. ಕೆಲಸ ಅಂತಂದರೆ ಹೇಳೋಕ್ಕಾಗಲ್ಲ. ಈ ಥರ ಒಂದು ಹೊತ್ತು ಊಟ ಮಾಡೋದಕ್ಕೆ, ಹೊರಗಡೆ ಮಾಡ್ಕೊಂಡು ತಿನ್ನೋದಕ್ಕೆ ಚಿಕನ್ನು, ನನಗೆ ಕೆಲಸ ಎಷ್ಟು ಕೆಲಸ ಆಗುತ್ತಂದರೆ ಹೇಳ್ಬಾರ್ದು, ಅಷ್ಟು ಕೆಲಸ ಆಗುತ್ತೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗೆ ಇಟ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ ಥರ ಬೇಜಾರು ಬಂದುಬಿಡುತ್ತೆ, ಆಗಾಗ್ಬಿಡುತ್ತೆ. ಏನು ಮಾಡೋಣ, ಸಿಲಿಂಡ್ರ್ ಖಾಲಿಯಾಗಿತ್ತಲ್ವ, ಸೊ ಹಾಗಾಗಿ ಈ ಥರ ಪರಿಸ್ಥಿತಿ ಬಂತು. ಬುಕ್ ಮಾಡಿದ್ದೀವಿ, ಬರುತ್ತೆ ನಾಳೆ ಇಲ್ಲ ನಾಡ್ದು ಬರ್ಬೋದು ಸಿಲಿಂಡ್ರು. ಇನ್ನು ಇದು ಖಾಲಿ ಸಿಲಿಂಡ್ರು ಆ ಕಡೆಗೆ ಇಡ್ತಿದ್ದೀನಿ ಎತ್ತಿ. ಅಲ್ಲೇ ನನ್ನ ಮಗಂದು ಸೈಕಲ್ಲು ಮತ್ತು ಅಲ್ಲಿ ಚಪ್ಪಲಿ ಬಾಕ್ಸು ಎಲ್ಲ ಇಷ್ಟು ಜಾಗ ಇದ್ರೂ ನಮಗೆ ಕಮ್ಮಿನೇ ಇಷ್ಟು ಜಾಗ ಅನಿಸ್ಬಿಡುತ್ತೆ. ಅಷ್ಟು ಸಾಮಾನಿದ್ದಾವೆ ನಮ್ಮ ಮನೆಯಲ್ಲಿ. ಇನ್ನು ಅದು ಹೊಸ ಇದು ಬಂದು ಫುಲ್ ಸಿಲಿಂಡ್ರು. ಅದಕ್ಕೆ ಗ್ಯಾಸ್ ತೊಳಿಬೇಕಲ್ವ, ಅದಕ್ಕೆ ಕಲೆಕ್ಷನ್ ತೆಗಿತಿದ್ದೀನಿ. ಕಲೆಕ್ಷನ್ ತೆಗೆದುಬಿಟ್ಟೆ ನಾನು ಯಾವಾಗ್ಲೂ ಒಲೆ ಕ್ಲೀನ್ ಮಾಡೋದು. ಸೊ ಹಾಗಾಗಿ ಕಲೆಕ್ಷನ್ ತೆಗಿತಿದ್ದೀನಿ. ನಾನೇ ಕಲೆಕ್ಷನ್ ಹಾಕ್ಕೊತೀನಿ ಮತ್ತು ಕಲೆಕ್ಷನ್ನು ತೆಗಿಯೋದೆಲ್ಲ ನಾನೇ ಕಲ್ತ್ಕೊಂಡಿದ್ದೀನಿ ಕಣ್ರಿ. ಯಾಕಂದರೆ ಟೈಮಿಗೆ ನಮ್ಮ ಗಂಡು ಮಕ್ಳಿರಲ್ಲ ಮನೇಲಿ. ಇವಾಗ ಎಮರ್ಜೆನ್ಸಿಗೆ ಗ್ಯಾಸ್ ಖಾಲಿ ಆಯ್ತಪ್ಪ, ಒಲೆ ಮೇಲೆ ಏನಾರು ಇಟ್ಟಿರ್ತೀವಾಗ ಯಾರೋ ಬಂದು ಹಾಕೋ ತನಕ ನಾವು ಕಾಯಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಈ ಥರ ಕಲಿಸ್ಕೊಟ್ಟಿದ್ರು. ನಾನೇ ಹಾಕ್ಕೊಬಿಡ್ತೀನಿ ಇದು ಕಲೆಕ್ಷನ್ನು, ಮತ್ತು ತೆಗಿಯೋದು ಎಲ್ಲ ಕಲೆಕ್ಷನ್ ತೆಗಿಯೋದು ನಾನೇ ಹಾಕ್ಕೊಬಿಡ್ತೀನಿ, ಮಾಡ್ತೀನಿ. ಇನ್ನು ನನ್ನ ಗಂಡ ಬಂದು ಆ ಕಡೆ ಆಕಳ ಇದ್ದಾವಲ್ವ, ಸೊ ಹಾಲು ಕರ್ಕೊಂಡು ಬಂದರು, ಒಳಗಡೆ ಇಟ್ಟರು. ನಾವು ಟೀ ಮಾಡೋದು ಹಾಲು ಪುಡಿಯಲ್ಲೇ ಅಂತ ಹೇಳಿದ್ನಲ್ಲ ಒಂದು ವೀಡಿಯೋದಲ್ಲಿ. ಹಾಲಲ್ಲೇನು ಮಾಡಲ್ಲ ನಾವು. ಸೊ ಹಾಗಾಗಿ ಹಾಲು ಒಂದು ಸ್ವಲ್ಪ ಲೇಟಾಗೆ ಕರಿಯೋದು. ಇನ್ನು ಅವ್ರಿಗೆ ಒಂದು ಸ್ವಲ್ಪ ನೀರು ಕುಡಿಯೋಕ್ಕೆ ಬಿಸಿ ಮಾಡಿಕೊಡ್ಬೇಕಿತ್ತು. ನೀರು ಬಿಸಿ ಮಾಡಿರಲಿಲ್ಲ. ಒಂದು ಸ್ವಲ್ಪ ಒಳಕ್ಕೆ ಇಡ್ತೀನಿ ತಡಿ, ಗ್ಯಾಸು ತೊಳೆದು ಅಂತ ಹೇಳಿದೆ. ಓಕೆ ಇಟ್ಕೊಡ್ತೀನಿ ಅಂತ ಅಂದರು. ಅದಕ್ಕೆ ನಾನು ತೊಳಿತಿದ್ದೀನಿ ನೋಡಿ. ನಮ್ಮ ಗ್ಯಾಸ್ ಏನು ಅಷ್ಟೊಂದು ಗೊಬ್ಬಾಗಿರಲ್ಲ ಕಣ್ರಿ, ಯಾಕಂದರೆ ಡೈಲಿ ತೊಳಿತೀನಲ್ವ ನಾನು, ಕ್ಲೀನ್ ಮಾಡ್ಕೊತಿರ್ತೀನಿ. ಈ ಥರ ಬಟ್ಟೆಯಲ್ಲೇ ಒರೆಸ್ಕೊಳ್ಳೋದು, ತೊಳೆಯಲ್ಲ ನಾನು ಗ್ಯಾಸ್ನ ಹೆಚ್ಚಾಗಿ. ತೊಳೆದ್ರೆ ಅಷ್ಟೊಂದು ಬಾಳಿಕೆ ಬರಲ್ಲ ಅಂತಾರೆ ಗ್ಯಾಸು. ಸೊ ಹಾಗಾಗಿ ನಾನು ತೊಳೆಯಲ್ಲ. ಏನೋ ವರ್ಷಕ್ಕೊಂದು ಸತಿ ಇಲ್ಲ ಮನೆ ಬಳಿತೀವಲ್ವ, ಹಬ್ಬದ
ಹಬ್ಬಕ್ಕೆ ಅವಾಗ ಮಾತ್ರ ಗ್ಯಾಸ್ ಕ್ಲೀನಾಗೆಲ್ಲ ತೊಳಿತೀವಿ. ಇನ್ನು ಮಾಮೂಲಿಲ್ದಲ್ಲೆಲ್ಲ ಈ ಥರ ಬಟ್ಟೆಲ್ಲೇ ಒರೆಸ್ಕೊತೀನಿ. ಯಾಕಂದರೆ ಡೈಲಿ ಒರೆಸ್ತಿರ್ತೀನಲ್ವ, ಗ್ಯಾಸ್ ಗೊಬ್ಬಾಗಿರಲ್ಲ. ನೀವೇ ನೋಡ್ಬೋದು, ಗೊಬ್ಬಾಗಿಲ್ಲ ಗ್ಯಾಸು. ಈ ಥರ ಎಲ್ಲ ಕ್ಲೀನಾಗಿ ಒರೆಸ್ಬಿಡ್ತೀನಿ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ. ಒರೆಸ್ಕೊಂಡೆ. ಇನ್ನೇನೋ ಒಳಕ್ಕಿಡಬೇಕು. ನಮ್ಮ ಹಸ್ಬೆಂಡ್ ಇಡ್ತೀನಿ ನೀನು ತೊಳಿ ಅಂತಂದರು. ಒರೆಸು ನೀನು, ನಾನು ಇಟ್ಕೊಡ್ತೀನಿ ಅಂತ ಅಂದರು. ಸ್ವಲ್ಪ ಪ್ಲೇಟೇ ಗೊಬ್ಬಾಗಿರ್ತವೆ, ಯಾಕಂದರೆ ಉಕ್ಕು ಬಂದಿರುತ್ತಲ್ವ, ಅನ್ನ ಕುಕ್ಕರಲ್ಲಿ ಸೈಡಲ್ಲಿ ಉಕ್ಕು ಬರ್ತಿರುತ್ತಲ್ವ. ಸೊ ಹಾಗಾಗಿ ಆ ಪ್ಲೇಟ್ ಗೊಬ್ಬಾಗ್ತವೆ ಭಾಳ. ಒಂದು ಸ್ವಲ್ಪ ಅಂದರೆ ಆಗಿಂದಾಗ್ಲೇ ತೊಳೆದು ಬಿಡ್ತೀನಿ. ಉಕ್ಕು ಬಂದ ತಕ್ಷಣ ನಾನು ಹಾಗೆ ಪ್ಲೇಟು ತೊಳೆದು ಮತ್ತೆ ಇಟ್ಬಿಡ್ತೀನಿ. ನಾನು ಹಾಗೆ ಬಿಡಲ್ಲ ನಾನು. ಅದು ಒಣಗಿಬಿಟ್ರೆ ಮತ್ತೆ ಫುಲ್ಲು ಇದಾಗ್ಬಿಡುತ್ತಲ್ವ, ಡ್ರೈ ಆಗುತ್ತೆ, ತೊಳೆಯೋಕೆ ಸ್ವಲ್ಪ ಹೆವಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಉಕ್ಕು ಬಂದ ತಕ್ಷಣ, ಅನ್ನ ಆಗಿದ ತಕ್ಷಣ ಮತ್ತೆ ಆ ಪ್ಲೇಟ್ ತೊಳೆದು ಹಾಗೆ ಇಟ್ಬಿಡ್ತೀನಿ. ಸೊ ಹಾಗಾಗಿನೂ ಪ್ಲೇಟನ್ನು ಅಷ್ಟೊಂದು ಗೊಬ್ಬಾಗಿರಲ್ಲ. ಇನ್ನು ಆಯಿತು ನನ್ನದು. ನನ್ನ ಗಂಡ ಏನೋ ಅಂತಿದ್ದ, ಅದಕ್ಕೆ ನಾನು ನಗ್ತಿದ್ದೆ. ಇನ್ನು ನನ್ನ ಮಗನು ಕಕ್ಕ ತೊಳಿಯಮ್ಮ ಅಂತ ಬಂದ. ನಿಮ್ಮ ಅಪ್ಪಾಜಿ ಆಯ್ತು ಹೋಗಪ್ಪ ಅಲ್ಲಿ ತೊಳಿತತೆ ಅಂತಂದೆ. ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಅಮ್ಮ ನಾನು ಚಡ್ಡಿ ಬಿಚ್ಚಿದ್ದು ವೀಡಿಯೋ ಮಾಡಿದ್ದೀಯಾ ಅಂತಂದ. ವೀಡಿಯೋ ಆಗಿದೆ ಹೋಗು ಅಂತಂದೆ. ಡಿಲೀಟ್ ಮಾಡು ಅಂದ. ಇನ್ನು ನಾನು ಮಾಡಲಿಲ್ಲ, ಇರಲಿ ಅಂತಂತ. ಇನ್ನು ಎಲ್ಲ ಕ್ಲೀನಾಗಿ ಒರೆಸಿ ಇಟ್ಟೆ. ಇನ್ನು ನಮ್ಮ ಹಸ್ಬೆಂಡೂ ಒಳಗಡೆ ಇಟ್ಕೊಟ್ರು. ಇನ್ನು ಒಳಗಡೆ ಇಟ್ಕೊಟ್ಮೇಲೆ ಇನ್ನು ಒಳಗಡೆದು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನು ಪಾತ್ರೆ ಹಾಗೆ ಇದ್ದಾವೆ, ತೊಳೆದಿಲ್ಲ. ಇದು ಗ್ಯಾಸ್ ಎಲ್ಲ ಒಳಕ್ಕಿಟ್ಬಿಟ್ಟು ಕಸ ಹೊಡಿಬೇಕು ಫಸ್ಟು. ಹೊರ್ಗಡೆದೆಲ್ಲ ಕಸ ಹೊಡ್ಕೊಂಡು ಒಳಗಿನ್ನೂ ಅಡುಗೆ ಮಾಡೋಕ್ಕೆ ಹೋಗಬೇಕು. ಪಾತ್ರೆ ಆಮೇಲೆ ತೊಳ್ಕೊತೀನಿ. ಒಂದು ಸ್ವಲ್ಪ ಬಿಸಿಲು ಬಂದಮೇಲೆ. ನೀರಕ್ಕೆ ಕೈ ಇಡೋಕ್ಕಾಗಲ್ಲ ಕಣ್ರಿ, ಅಷ್ಟೊಂದು ತಣ್ಣಗಿರ್ತವೆ. ಸೊ ಹಾಗಾಗಿ ಪಾತ್ರೆ ಆಮೇಲೆ ತೊಳ್ಕೊತೀನಿ. ಇನ್ನು ನಮ್ಮ ಹಸ್ಬೆಂಡ್ ಬಂದು ಇಟ್ಕೊಡ್ತಿದ್ದಾರೆ ನೋಡಿ. ಅವನು ಚಡ್ಡಿ ಹಾಕ್ಕೊಂತ ಮತ್ತೆ ಬಂದ. ಚಡ್ಡಿ ಹಾಕಬೇಕು, ಒಳಗಡೆ ಹೋಗಪ್ಪ ಆಗ್ತತೆ ನಿಮ್ಮ ಅಪ್ಪಾಜಿ ಅಂದೆ. ಇನ್ನು ಒಳಗಡೆ ಹೋದ. ನಾನು ಡಬ್ಬಿ ಎಲ್ಲ ತೆಗ್ದಿಡ್ಬೇಕಲ್ವ. ಸೊ ನೋಡಿ ಎಲ್ಲಂದ್ರಲ್ಲೇ ಸಾಮಾನು ಕಣ್ರಿ. ಈ ಥರನೇ ನೋಡಿ ಗಜಿ ಬಿಜಿ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ. ಅದಕ್ಕೆ ಫಸ್ಟ್ ಎಲ್ಲ ಹೊರ್ಗಡೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ನಾನು ಕೂತ್ಕೊಂಡೆ. ಇನ್ನು ನಮ್ಮ ಹಸ್ಬೆಂಡು ಒಲೆನೂ ಒಳಗೆ ತಗೊಂಡೋದ್ರು. ಇನ್ನು ನಾನೆಲ್ಲ ತೆಗ್ದಿಟ್ಟು ಇನ್ನು ಕಸ ಹೊಡಿಬೇಕು. ಫಸ್ಟು ಇದೆಲ್ಲ ಕಸ ಹೊಡೆದ್ಬಿಟ್ಟು ಇನ್ನು ಒಳಗಡೆ ಹೋಗಬೇಕು. ಇದು ಹೊರಗಡೆ ಕ್ಲೀನ್ ಮಾಡೋ ತನಕ ನನಗೆ ಸಮಾಧಾನ ಆಗೋಲ್ಲ. ಸೊ ಹಾಗಾಗಿ ನನಗೆ ಎಲ್ಲಂದ್ರಲ್ಲೇ ಈ ಥರ ಸಾಮಾನು ಇರಬಾರ್ದು, ಕ್ಲೀನಾಗಿರಬೇಕು, ನೀಟಾಗಿರ್ಬೇಕು ನನಗೆ. ಸೊ ಹಾಗಾಗಿ ಹೊರ್ಗಡೆ ಎಲ್ಲ ಕಸ ಹೊಡ್ಕೊಂಡು ಇನ್ನು ಒಳಗಡೆ ಹೋಗೋದೊಂದೇ ಬಾಕಿ. ನಮ್ಮ ಹಸ್ಬೆಂಡೂ ಇಟ್ಟು ಹೊರಗಡೆ ಹೋದರು. ಆ ಕಡೆ ಆಕಳ ತೊಳಿಬೇಕಿತ್ತು, ಮೈ ಒಂದು ಸ್ವಲ್ಪ ಅಂದರೆ ಆಕಳಕ್ಕೆ ಡೈಲಿ ಸ್ನಾನ ಮಾಡಿಸ್ತದೆ ನಮ್ಮ ಹಸ್ಬೆಂಡು. ಸೊ ಅದಕ್ಕೆ ಅವರು ಟೈಮ್ ಆಗುತ್ತೆ ಹೂವು ಕೊಟ್ಟು ಬರೋಕ್ಕೆ. ಮತ್ತು ಆಕಳ ತೊಳಿತೀನಿ ಅಂತ ಹೋದರು. ಇನ್ನು ನಾನು ಎಲ್ಲ ಕಸ ಹೊಡಿಬೇಕು. ಕಸ ಹೊಡೆದ್ಬಿಟ್ಟು ಇನ್ನು ಹೊರಗಳ ಕೆಲಸ ಮುಗ್ದಂಗೆ ಕಸ ಒಂದು ಹೊಡೆದ್ಬಿಟ್ರೆ ಪಾತ್ರೆ ಆಮೇಲೆ ತೊಳ್ಕೊಳ್ಳೋಣ. ಇನ್ನು ಒಳಗಡೆ ಹೋಗಿ ಏನಾದರೂ ಅಡುಗೆ ಮಾಡಬೇಕು. ಇವತ್ತು ಗುರುವಾರ ತಿನ್ನಲ್ಲ, ಚಿಕನ್ ಸಾರು. ತಾತ ಒಬ್ಬನೇ ಏನಾನ ತಿನ್ಬೋದು ಮೋಸ್ಟ್ಲಿ. ನಮಗೆ ಏನನ್ನ ಮಾಡಬೇಕು. ಟಮಟೆ ಹಣ್ಣಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಮಧ್ಯಾಹ್ನಕ್ಕೆ ಏನಾನ ಮಾಡೋಣ. ಸದ್ಯಕ್ಕೆ ಇವಾಗ ಟಮಟೆ ಹಣ್ಣಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಸ ಹೊಡಿತಿದ್ದೀನಿ ನೋಡಿರಿ. ಕಸ ಹೊಡೆದ್ಬಿಟ್ಟು ಈ ಥರ ಕಸ ಹೊಡಿತಿದ್ದೀನಿ. ಈ ಕಡೆಯಿಂದ ಹೊಡ್ಕೊಂಡು ಬರ್ತಿದ್ದೀನಿ. ಫುಲ್ಲು ಗಾಳಿಗೆ ಮತ್ತು ಆ ಕಡೆ ಗಾಳಿಗೆ ಹೋಗ್ತೈತೆ. ಸೊ ಹಾಗಾಗಿ ಹೊಡೆದೆ, ಒಂದು ಸ್ವಲ್ಪ ಹೊಡ್ಕೊಬಂದೆ. ಫುಲ್ ಗಾಳಿಗೆಲ್ಲ ಆ ಕಡೆ ಹೋಗ್ಬಿಡ್ತು. ಅದಕ್ಕೆ ಈ ಕಡೆಯಿಂದ ಹೊಡ್ಕೊಬಂದೆ. ಅಂದರೆ ಈಗ ನಾನು ಹೊಡಿತಿದ್ದೀನಲ್ವ, ಈ ಕಡೆಗೆ ಆ ಕಡೆಯಿಂದ ಸೈಡಿಂದ ಹೊಡ್ಕೊಬಂದು ಎಲ್ಲ ತುಂಬ ಹಾಕಿದ್ದೆ. ತುಂಬ ಹಾಕ್ಬಿಟ್ಟು ಏನು ಹೊರಗಳ ಕೆಲಸ ಮುಗೀತು ಅಂತ ಅಂದ್ಕೊಂಡು ಇನ್ನು ಒಳಗೆ ಹೋದೆ. ಮತ್ತು ಬಾಗಿಲಿಗೂ ಹೂವು ಕಿತ್ಕೊಬರ್ಬೇಕಿತ್ತು. ಸ್ವಲ್ಪ ಮೇಲಿದ್ದು ಗಿಡದಲ್ಲಿ ಸಿಗಲಿಲ್ಲ. ಒಂದು ಸ್ವಲ್ಪ ಜೋಟಿ ತಗೊಂಡು ಕಿತ್ಕೊಂಡೆ. ಇವತ್ತು ಗುರುವಾರ ಅಲ್ವಾ, ಬೆಳಗ್ಗೆನೇ ಯಾರ ಬಂದು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕೆಳಗಿರೋವೆಲ್ಲ. ಮೇಲಿದ್ದು ಅವನ್ನ ನಾನು ಒಂಥರ ಜೌಟಿ ಇರುತ್ತಲ್ವ, ಆ ಜೌಟಿಯಲ್ಲಿ ಕಿತ್ಕೊಬಂದೆ. ಒಂದು ತುಳಸಿ ಗಿಡಕ್ಕೂ ಮತ್ತು ಬಾಗಿಲಿಗೂ ಕಿತ್ಕೊಬಂದು ಕಸ ಎಲ್ಲ ತುಂಬಾಕಿ ಇನ್ನು ತುಳಸಿ ಗಿಡಕ್ಕೂ ನೀರು ಹಾಕಿ ಬೊಟ್ಟಿಟ್ಟು ಬಾಗಿಲು ತೊಳೆದು ಬಾಗಿಲಿಗೂ ಬೊಟ್ಟಿಟ್ಟೆ. ಆಮೇಲೆ ತುಳಸಿ ಗಿಡಕ್ಕೂ ಹೂವು ಮುಡಿಸಿ ಬಾಗಿಲಿಗೂ ಹೂವು ಮುಡಿಸಿ ಇನ್ನು ಒಳಗಡೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದು ನನ್ನ ಮಗ ಟೀ ಕೇಳ್ದ. ಅವ್ರಿಗೂ ಟೀ ಕೊಟ್ಟೆ. ಅವನಿಗೆ ಎದ್ದ ತಕ್ಷಣ ಟೀ ಇರ್ಬೇಕು ಕಣ್ರಿ. ಇನ್ನು ನನಗನ ಬೆಳಗ್ಗೆ ಹೊತ್ತು ಟೀ ಕುಡಿಯೋಂಗೆ ಆಗಲ್ಲ. ಬೆಳಗ್ಗೆ ಹೊತ್ತು ಟೀ ಕುಡಿದ್ಬಿಟ್ರೆ ನನಗೆ ಹೊಟ್ಟೆಗೆಲ್ಲ ಒಂಥರ ತಿರುಗ್ದಂಗೆ ಆಗುತ್ತೆ, ಪಿತ್ತ ಆಗಿಬಿಡುತ್ತೆ ನನಗೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಟೀ ಕುಡಿಯಲ್ಲ. ಬೆಳಗ್ಗೆ ಅಂತಂದರೆ ಊಟ ಮಾಡಿದ್ಮೇಲೆ ಟೀ ಕುಡಿದ್ರೆ ನನಗೇನೂ ಆಗಲ್ಲ. ಮುಂಚೆ ಏನೋ ತಿಂದ ಬೇರೆ ಹೊಟ್ಟೆಗೆ, ಖಾಲಿ ಹೊಟ್ಟೆಗೆ ಟೀ ಕುಡಿದ್ಬಿಟ್ರೆ ನನಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಟೀ ಕುಡಿಯಲ್ಲ. ಇನ್ನು ಹೂವು ಮುಡಿಸ್ಬಿಟ್ಟು ಬಾಗಿಲಿಗೂ ತುಳಸಿ ಗಿಡಕ್ಕೂ ಒಳಗೆ ಬಂದೆ. ಆಗಲೇ ನಮ್ಮ ಹಸ್ಬೆಂಡು ಆಗ ನೋಡಿ ಹಾಲು ಕರೆದಿಟ್ಟಿದ್ದಾರೆ ಬಕೆಟ್ ಒಳಗಡೆ. ಇನ್ನು ದೊಡ್ಡ ಬಕೆಟಿಗೆ ಹಾಕಿಲ್ಲ ಹಾಲು.
ಇನ್ನು ರಾತ್ರಿ ಎಲ್ಲ ಕುಕ್ಕರಲ್ಲಿ ಅನ್ನ ಮತ್ತು ಆಟ ಬಾಕ್ಸಲ್ಲಿ ಮುದ್ದೆ ಎಲ್ಲ ಹಾಗೆ ಇತ್ತು. ಅದನ್ನೆಲ್ಲ ಫಸ್ಟ್ ಒಂದು ಪಾತ್ರೆ ಒಳಗಡೆ ತಗೊಬಿಟ್ಟೆ, ತೆಗೆದು ಇಟ್ಟೆ. ಯಾಕಂದರೆ ರಾತ್ರಿ ಮುದ್ದೆ ನಮ್ಮ ಮನೇಲಿ ತಿಂತೀವಿ ನಾವು, ಮತ್ತು ಬೆಳಗ್ಗೆ ಹೊತ್ತು ತಿಂತೀವಿ ನಾವು, ಮುದ್ದೆ ವೇಸ್ಟ್ ಮಾಡಲ್ಲ. ಸೊ ಹಾಗಾಗಿ ಮುದ್ದೆ ಉಳಿದ್ರೆ ರಾತ್ರಿ ಮುದ್ದೆ ಒಂದು ಮುದ್ದೆ ಹಿಂಗೆ 2 ಮುದ್ದೆ ಏನಾನ ಉಳಿದ್ರೆ ನಾವು ಎಲ್ಲರೂ ಯಾರಾದರೂ ತಿಂತಾರೆ ನಮ್ಮ ಮನೇಲಿ, ತಂಗ್ಳದ್ದು ಅಂತ ಏನೂ ಅನ್ನಲ್ಲ. ಸೊ ಹಾಗಾಗಿ ನಾನು ರಾತ್ರಿದು ಏನು ಮುಸ್ರಕ್ಕೆ ಹಾಕಲ್ಲ, ಹಾಗೆ ತೆಗ್ದಿಡ್ತೀನಿ. ಒಂದು ಸಣ್ಣ ಪಾತ್ರೆ ಒಳಗಡೆ ಬೇರೆ ಪಾತ್ರೆ ಒಳಗಡೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡೆ. ಇಟ್ಟು ಇನ್ನು ದೊಡ್ಡ ಬಕೆಟಿಗೆ ಹಾಲು ಹಾಕಬೇಕು. ನಮ್ಮ ಹಸ್ಬೆಂಡಿಗೆ ಹಾಕಿ ಹೋಗು ಅಂತ ಅಂದರೆ ಹೋಗಲ್ಲ ಕಣ್ರೆ, ಹಾಗೆ ಇಟ್ಬಿಟ್ಟು ಹೋಗ್ತಾನೆ. ನನಗೆ ಒಂಥರ ಸ್ಲಿಪ್ ಆಗಿಬಿಟ್ರೆ ಹಾಲೆಲ್ಲ ಚೆಲ್ಬಿಡ್ತವೆ. ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳಿದ್ರೆ ಅವ್ರು ಕೇಳಲ್ಲ. ಇನ್ನೂ ಒಂದು ಸ್ವಲ್ಪ ಮೊಸರಿತ್ತು, ಅಂದರೆ ರಾತ್ರಿ ಮೊಸರು ಕಡೆಯಲ್ಲಿಟ್ಟೆ. ಅಂದರೆ ನಿನ್ನೆ ಬೆಳಿಗ್ಗೆದೊಂದು ಸ್ವಲ್ಪ ಇತ್ತು ಮೊಸರು. ಯಾರೋ ನಮ್ಮ ಮನೆ ಹತ್ರ ಬರ್ತಾರೆ ಮಜ್ಜಿಗೆ ವಹಿಸ್ಕೊಂಡು ಹೋಗೋಕ್ಕೆ, ಬೆಕ್ಕಿದೆ ಅಂತೆ ಅವ್ರ ಹತ್ರ, ಬೆಕ್ಕಿಗೆ ಬರ್ತಾರೆ. ಅದಕ್ಕೆ ತೆಗ್ದಿಟ್ಟೆ ಫ್ರಿಜ್ ಒಳಗಡೆ. ಬಂದರೆ ಇನ್ನು ಅಡುಗೆ ರೂಮೆಲ್ಲ ಕೆಲಸ ಮುಗಿಸ್ಕೊಂಡೆ, ಎಲ್ಲ ಪಾತ್ರೆ ಎಲ್ಲ ತೊಳೆದು ಟಮಟೆ ಹಣ್ಣಿನ ಸಾರು ಮಾಡಿ ಅನ್ನ ಮಾಡಿದೆ. ಇನ್ನು ಸ್ನಾನ ಮಾಡಿ ಪೂಜೆನೂ ಮುಗೀತು. ಇನ್ನು ಊಟ ಮಾಡೋದೊಂದೇ ಬಾಕಿ ಇತ್ತು. ಹಾಗೆ ಚಳ್ಳಕೆರೆಗೆ ಹೋಗ್ಬೇಕಿತ್ತು ಇವತ್ತು. ಅಂದರೆ ನಮ್ಮ ಚಿಕ್ಕಪ್ಪನ ಅವರಿಗೆ ಹುಷಾರಿರಲಿಲ್ಲ, ಹಾಸ್ಪಿಟಲಲ್ಲಿದ್ದಾರೆ. ಸೊ ಅವ್ರನ್ನ ನೋಡ್ಕೊಬರ್ಬೇಕು. ಮತ್ತು ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಮತ್ತು ನಾಳೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಅಂತ ಬೆಲ್ ಬಟನ್ ಓಕೆ ಕೊಡಿ. ನನ್ನ ವಿಡಿಯೋ ಮಾಡೋ ಪ್ರತಿಯೊಂದು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ.